Hello, sir. Good morning. Good morning. Today for the doctorate award, someone giving the service. So you're for coming for the Karnataka, correct now? Yeah. This is a global human place of the university. Today giving the doctorate award and medal. So what type of the doing the service? What type of the award can explain the Kannada language? No problem. ವಣಕಂ. ಏಕೆಂದರೆ ನನ್ನ ಕನ್ನಡ ಲ್ಯಾಂಗ್ವೇಜು ಕನ್ನಡದಲ್ಲೇ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಸುಮಾರು 26 ವರ್ಷದಿಂದ ನಾನು ನನ್ನ ಒಂದು ವೃತ್ತಿಯ ಜೊತೆಗೆ ಉಪವೃತ್ತಿಯಾಗಿ ನಾನು ಒಂದು ಜಾನಪದ ಒಂದು ಬೆಳವಣಿಗೆಯ ಬಗ್ಗೆ, ಜಾನಪದ ಸಾಹಿತ್ಯದ ಬಗ್ಗೆ, ಜಾನಪದದ ಬಗ್ಗೆ ನಾನು ಅನೇಕ ಒಂದು ಕಾರ್ಯಕ್ರಮಗಳನ್ನ ನೋಡ್ತಾ ಬೆಳೆದಂಥವನು ನಾನು. ಏಕೆಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಇನ್ನೊಂದು ಹೇಳ್ತಾರೆ, ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆದೇನ ಎಳ್ಳು ಜೀರಿಗೆ ನೆನೆವ ಭೂಮಿ ತಾಯ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಒಂದು ಭೂಮಿ ತಾಯಿಯನ್ನು ನಮಿಸೋ ಒಂದು ಪದ್ಧತಿಯನ್ನು ನಮ್ಮ ಜನಪದರು ಬಳಸ್ಕೊಂಡ್ಬಂದಿದ್ದಾರೆ. ಆ ಜನಪದ ಇವತ್ತು ನಶಿಸಿ ಹೋಗ್ತಿರ್ತಕ್ಕಂಥ ಕಾಲದಲ್ಲಿ ನಾವು ಜನಪದ ಉಳಿವಿಗೋಸ್ಕರ ನಾನು ಕೆಲವು ಕಾರ್ಯಕ್ರಮಗಳನ್ನು ನಂಬಿಕೊಂಡು ಕೆಲವು ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬಂದಿದ್ದೇನೆ. ಅದೇ ರೀತಿ ನನಗೆ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳು ಮತ್ತು ಜಿಲ್ಲಾ ಮಟ್ಟದ ಅನೇಕ ಪ್ರಶಸ್ತಿಗಳು ನನಗೆ ಲಭ್ಯವಾಗಿದ್ದಾವೆ. ಆದರೆ ಇವತ್ತು GHPU ಯೂನಿವರ್ಸಿಟಿಯವರು ನನಗೆ ಕೊಡ್ತಿರ್ತಕ್ಕಂಥ ಈ ಡಾಕ್ಟರೇಟ್ ಪ್ರಶಸ್ತಿ ಒಂದು ಅವಾರ್ಡ್ ನನಗೆ ತುಂಬ ಖುಷಿಯನ್ನು ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮ ಭಾಷೆ, ಎಲ್ಲ ಭಾಷೆಗಳ ತಾಯಿ ಬೇರು ಜಾನಪದವಾಗಿದೆ. ಆ ಜಾನಪದದ ಉಳಿವು ಎಲ್ಲ ಭಾಷೆಗಳಿಗೂ ಕೂಡ ಬೇಕಿದೆ. ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ನಮ್ಮ ಭಾರತೀಯ ಯಾವುದೇ ಭಾಷೆಯಲ್ಲಿ ಕೂಡ ಜಾನಪದ ಉಳಿವು ಇವತ್ತು ಬೇಕಾಗಿದೆ. ಹಾಗಾಗಿ ಜಾನಪದಕ್ಕೋಸ್ಕರ ಇನ್ನು ಮುಂದೆ ಕೂಡ ನಾನು ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. Okay, thank you, sir. Thank you for your service. Service for continue. Your life continue. Okay, next part.